ಆ ನೇಗಿಲ ಯೋಗಿ ಏನು ಅಂತಂದ್ರೆ ಆ ಏನು ನೇಗಿಲಿನಲ್ಲಿ ಉಳುಮೆಯನ್ನ ಮಾಡ್ತಾನಲ್ಲ, ಆ ಉಳುಮೆಯನ್ನ ಮಾಡಿದಂತ ಗೆರೆ ಇದೆಯಲ್ಲ, ಆ ಗೆರೆನೇನೆ ದೇವಸ್ಥಾನ. ನೋಡಿ, ಉಳುವಾಗ ನೆಡುವಾಗ ಪೂಜೆ ಮಾಡುವೆ ನೀನೇನು ಉಳುಮೆಯನ್ನ ಮಾಡ್ತೀಯಲ್ಲ, ಬೀಜವನ್ನೇನು ಬಿತ್ತನೆಯನ್ನ ಮಾಡ್ತಲ್ಲ, ಆ ಬೀಜವನ್ನ ಬಿತ್ತನೆಯನ್ನ ಮಾಡುವಂತದ್ದೇ ನಿಜವಾದಂತಹ ಒಂದು ದೇವರು. ದೇಗುಲದ ಪೂಜಕನು ಬೈಗಿನಲ್ಲಿ ಬೆಳಗಿನಲ್ಲಿ ಪೂಜಿಸಿದರೆ ಏನಂತೆ? ನಮ್ಮ ಜೀವವೇ ನಿತ್ಯ ಪೂಜೆ, ನಮ್ಮ ಕರ್ಮವೇ ನಿತ್ಯ ಯೋಗ. ದೇವಸ್ಥಾನ ಪೂಜಾರಿಗೆ 2 ಟೈಮ್ ಕೆಲಸ, ಬೆಳಿಗ್ಗೆ ಮತ್ತು ಸಾಯಂಕಾಲ ಮಂಗಳಾರತಿ ಮಾಡ್ದ ಅಂತಂದ್ರೆ ಮುಗೀತು. ಆದ್ರೆ ರೈತರು ನಮ್ದಲ್ಲ, ಹಂಗಲ್ಲ. ಯಾಕೆಂದ್ರೆ ಬೆಳಗಿಂದ ರಾತ್ರಿವರೆಗೂ ಕೆಲಸನೇ ಮಾಡ್ತೀವಿ. ನಮ್ಮ ಹಳ್ಳಿಗಳ ಕಡೆ ಒಂದು ಮಾತು ಹೇಳ್ತಾರೆ, ಏನಪ್ಪಾ ಅಂತಾರೆ, ವ್ಯವಸಾಯ ಮನೆ ಮಕ್ಕಳೆಲ್ಲ ಸಾಯ ಅಂತ ಅಂದ್ಬಿಟ್ಟು. ಎಲ್ಲರೂ ವ್ಯವಸಾಯ ಕೆಲ್ಸಕ್ಕೆ ಎಷ್ಟು ಜನ ಇದ್ರೆ ಸಾಕಾಗೋದಿಲ್ಲ, ಹೆಂಡತಿನೂ ಬೇಕು, ಮಕ್ಕಳನ್ನು ಬೇಕು, ಎಲ್ಲಾರನ್ನ ಕೆಲಸ ಹಾಕೊಂಡು ಅಯ್ಯೋ ಮಳೆ ಬಂದ್ಬಿಡ್ತು, ಅಲ್ಲಿ ಎಂದೋಯ್ತು, ಈ ಕಡೆ ನೀರಿಲ್ಲ, ಎರಡನ್ನೂ ಕೂಡ ಜನ ಇಟ್ ಮಾಡ್ತಾ ಇರ್ತಾರೆ, ಹೌದಲ್ವಾ? ಹಾಗೇನೇನೆ ನೋಡಪ್ಪ, ನೋಡಿ ವ್ಯವಸಾಯದ ಗಿಲ್ಲೆ ನೀನಾದ್ರೂ ಕೂಡ ಆ ದೇವರನ್ನ ಕಾಣದಿಲ್ವೇನು ಅಂತ ಹೇಳ್ತಾನೆ. ಅಲ್ಲಪ್ಪ, ನಾನು ಅದನ್ನು ಕೂಡ ದೇವ್ರಿಗೆ ಹೋಗ್ತಾ ಇದ್ದೇನೆ. ಸರಿ, ಏನ್ ತಗೊಂಡು ಹೋಗ್ತಾ ಇದ್ದೇನೆ? ಹೂವು, ಹಣ್ಣು, ಕಾಯಿ ಎಲ್ಲ ನಾನು ತಗೊಂಡು ಹೋಗ್ತಾ ಇದ್ದೇನೆ, ಆಯ್ತಪ್ಪ ಅಂತ ಅಂದ್ಬಿಟ್ಟು ಅವ್ನು ಹೇಳ್ತಾ ಇದ್ದಾನೆ. ಸರಿಯೋ, ಇವ್ ಎಂತವನು ಅಂತ ಅಂದ್ಬಿಟ್ಟು ಈಗ ಅನ್ಕೊಳ್ತಾನೆ. ಆಗ ಅನ್ಕೊಂಡು ಆದ ನಂತರದಲ್ಲಿ, ಸ್ವಲ್ಪ ಹೊತ್ತು ಆದ ನಂತರದಲ್ಲಿ ಇಬ್ಬರು ಬ್ರಾಹ್ಮಣರು ಬರ್ತಾರಂತೆ. ಆ ಬ್ರಾಹ್ಮಣರು ಬರುವಂತ ಸಂದರ್ಭದಲ್ಲಿ ಕುವೆಂಪು ಅವರು ನಿಜವಾದ ದೇಗುಲ ಯಾವುದು ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ತಣ್ಣಗದಿರ ಬೆಂಗದರಿನ ಅರಳುಗಳ ಸೊಡರುಗಳ ಸುಮಮಾಲೆ ಅಲರುಗಳ ಚೆಲ್ಲುತ್ತಿರುವ ಅಡವಿಗಳು, ಮುನ್ನೀರು ತೊರೆ ಕೆರೆಗಳೇ ಪಂಚಪಾತ್ರೆ. ಕುವೆಂಪು ಅವರ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಮಾತು. ಅವ್ರು ಹೇಳ್ತಾ ಇದ್ದಾರೆ, ನೋಡಪ್ಪ, ಇಲ್ಲಿರುವಂತಹ ಕೆರೆಗಳೇನಿದ್ದಾವೆಲ್ಲ, ಆ ಕೆರೆಗಳೇ ದೇವಸ್ಥಾನದಲ್ಲಿ ಬಳಕೆ ಮಾಡುವಂತಹ ಪಂಚಪಾತ್ರೆಗಳಂತೆ. ಬಿತ್ತರದ ಬಾಂಧಳವೇ ಗೋಪುರಂ. ಈ ಆಕಾಶದಲ್ಲಿ ವಿಶಾಲವಾಗಿ ಎತ್ತರವಾಗಿರುವಂತ ಆಕಾಶವಿದೆಯಲ್ಲ, ಅದೇನೆ ದೇವಸ್ಥಾನದ ಗೋಪುರವಂತೆ. ಒಳೆಗಳಲ್ಲಿ ಹರಿವ ಸಲಿಲವೇ ತೀರ್ಥ. ಆ ಒಳೆಗಳಲ್ಲಿ, ನದಿಯಲ್ಲಿ ಹರಿತಾ ಇರುವಂತ ಒಂದು ನೀರಿದೆಯಲ್ಲ, ಆ ನೀರೇ ನಿಜವಾದ ತೀರ್ಥವಂತೆ. ಸುಮಗಂಧವೇ ಧೂಪ. ಇನ್ನು ಹೂವಿನ ಪರಿಮಳ ಇದೆಯಲ್ಲ, ಅದೇನೆ ದೇವರಿಗೆ ಹಾಕುವಂತಹ ಧೂಪವಂತೆ. ವರಧರ್ಮಶಾಸ್ತ್ರ ಭಕ್ತಿಯೇ ದಿವ್ಯಾತ್ಮ ಯಜ್ಞ. ಎದೆಯ ಮಣೆಯೇ ಯಜ್ಞಶಾಲೆ. ನಮ್ಮ ಎದೆ ಏನಿದೆಯಲ್ಲ ಅದೇನೇ ಯಜ್ಞಶಾಲೆ. ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಇರ್ತದಲ್ಲ, ಹಾಗೇನೆ ಇನ್ನ ಹಕ್ಕಿ ಪಕ್ಷಿಗಳ ಇಂಚರೆ ಇದೆಯಲ್ಲ, ಅದೇನೇ ಘಂಟಾನಾದವಂತೆ. ನಾವು ಮಾಡುವಂತ ಕೆಲಸ ಇದೆಯಲ್ಲ, ಅದೇನೇ ನಿಜವಾದಂತಹ ದೇವರ ಪೂಜೆ ಎನ್ನುವಂತ ಒಂದು ಮಾತನ್ನ ಅವರಾದ್ರೂ ಕೂಡ ಹೇಳ್ತಾರೆ. ಆದ್ರೂ ಕೂಡ ರೈತ ಮಾತನ್ನ ಕೇಳೋದಿಲ್ಲ. ಇಬ್ಬರು ಬ್ರಾಹ್ಮಣರು ಬರ್ತಾ ಇದ್ದಾರೆ. ಇವನು ಹಾಡನ್ನ ಕೇಳ್ತಾ ಇರ್ಬೇಕಾದ್ರೆ ನೋಡಿ, ಹಾಡಿಗೆ ಏನಾದ್ರೂ ಕೂಡ ಜಾತಿಯ ತಾರತಮ್ಯ ಇದೆಯೇನು, ಅಥವಾ ಭಾಷೆಯ ತಾರತಮ್ಯ ಅನ್ನುವಂಥದ್ದು ಇದೆಯೇನು? ಈಗ ಶ್ರೀನಿವಾಸ ಮೂರ್ತಿ ಸರ್ ಅವರು G.S. ಶಿವರುದ್ರಪ್ಪನವರ ಒಂದು ಹಾಡನ್ನು ಹಾಡಿದ್ರು, ಹೌದಲ್ವಾ? ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಹೌದಲ್ವಾ? ಆ ಹಾಡಿಗೆ ಯಾವ್ದಾದ್ರು ಭಾಷೆಯ ತಾರತಮ್ಯ ಇದೆಯೇನು? ಇಲ್ಲ. ಈಗ ಕನ್ನಡ ಬರದೇ ಇರುವಂತವರು ಕೂಡ ಹಾಡನ್ನ ಕೇಳ್ತಾ ಇದ್ರೆ ಇದರಲ್ಲಿ ಏನೋ ಒಂದು ವಿಶೇಷವಾದ ಒಂದು ಅರ್ಥ ಇದೆ ಅಂತ ಅಂದ್ಬಿಟ್ಟು ನಾವು ಕೇಳಿಸ್ಕೊಳ್ತೀವಿ. ಹಾಗೇನೆ ಈ ಜಲಗಾರ ಹಾಡನ್ನ ಹಾಡ್ತಾ ಇರ್ಬೇಕಾದ್ರೆ ಇಬ್ರು ಬ್ರಾಹ್ಮಣರು ಬರ್ತಾರೆ. ಆಹಾ, ಈ ಧ್ವನಿ ಎಷ್ಟು ಚೆನ್ನಾಗಿದೆ, ಈ ಕಂಠ ಎಷ್ಟು ಚೆನ್ನಾಗಿದೆ, ಯಾರೋ ಬ್ರಾಹ್ಮಣನೇ ಇರ್ಬೇಕು ಅಂತ ಅವ್ರು ಅನ್ಕೊಳ್ತಾರೆ. ಪಾರ್ವ ಅಂದ್ರೆ ಬ್ರಾಹ್ಮಣ ಅಂತ ಅಂದ್ಬಿಟ್ಟು. ಆದರೆ ಅವ್ರ ಹತ್ರ ಬಂದು ನೋಡ್ತಾರೆ, ಯಾರು? ಈ ಜಲಗಾರನಂತೆ, ಕಸವನ್ನ ಗುಡಿಸುವಂತ ಹಾಡನ್ನ ಹಾಡ್ತಾ ಇದ್ದಾನಂತೆ. ನೋಡಿ, ಎಂದಾದ್ರೂ ಕೂಡ ಕಸವನ್ನ ಗುಡಿಸುವಂತವನು ಈ ರೀತಿಯಾಗಿ ಒಂದು ಹಾಡನ್ನು ಹಾಡಬಹುದಾ? ಒಂದು ಕಾಲದಲ್ಲಿ ನಿಷಿದ್ಧವಾಗಿತ್ತು. ನೋಡಿ, ಕುವೆಂಪುರವರು ಗೊಬ್ಬರ ಅನ್ನುವಂತ ಒಂದು ಕವಿತೆಯನ್ನ ಬರೀತಾರೆ. ಸಾಮಾನ್ಯವಾಗಿ ಕವಿತೆಯ ವಸ್ತು ಅನ್ನುವಂಥದ್ದು ಹೂವು, ಹಣ್ಣು, ಹೆಣ್ಣು, ರಾಜ, ಅರಮನೆ ಇವುಗಳೇ ಆಗಿದ್ದು. ಅಂತ ಸಂದರ್ಭದಲ್ಲಿ ಗೊಬ್ಬರವನ್ನ ಕುರಿತು ಕಾವ್ಯವನ್ನ ಬರೀತಾರಂತೆ. ಅಲ್ಲ ಅಂತಾರಂತೆ, ಹಬ್ಬಬ್ಬಾ ಗೊಬ್ಬರಂ ಕಾವ್ಯ ಮಕ್ಕುಮೆ, ಅಬ್ಬಬ್ಬಾ ಗೊಬ್ಬರ ಯಾವತ್ತಾದ್ರೂ ಕಾವ್ಯವಾಗುತ್ತೇನೋ? ಹೂವನ್ನ ಕುರಿತು ನೀವು ವರ್ಣನೆ ಮಾಡ್ತೀರಾ, ಆ ಹೂವಿಗೆ ಬೇಕಾದ ಸಾರ ಎಲ್ಲಿಂದ ಬರುತ್ತೆ? ಗೊಬ್ಬರದಿಂದಲೇ ಬರುತ್ತೆ ಅಂತ ಹೇಳ್ತಾರೆ. ಆ ಗೊಬ್ಬರವನ್ನ ಹೇಳುವುದರ ಮೂಲಕವಾಗಿ ಈ ನಾಡಿನ ನೆಲಮೂಲ ಸಂಸ್ಕೃತಿಯ ತಳವರ್ಗದವರು ಏನಿದ್ದಾರೆ, ಆ ತಳವರ್ಗದವರನ್ನ ಕುರಿತು ಮಾತಾಡ್ತಾ ಇದ್ದಾರೆ. ಹಾಗಾಗಿ ಕುವೆಂಪು ಅವರು ತಮ್ಮ ಕಾವ್ಯದಲ್ಲಾಗಲಿ, ಕಥೆಗಳಲ್ಲಾಗಲಿ, ಕಾದಂಬರಿಗಳಲ್ಲಾಗಲಿ ಈ ನೆಲಮೂಲ ಸಂಸ್ಕೃತಿಯ ತಳವರ್ಗದವರು ಏನಿದ್ದಾರೆ ಅವರನ್ನೇ ಕಾವ್ಯದ ವಸ್ತುವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗೇನೆ ಈ ಜಲಗಾರದಲ್ಲಿಯೂ ಕೂಡ ಅಷ್ಟೇನೆ ಅವರು ರಾಜನನ್ನು ಅಥವಾ ಮಂತ್ರಿಯನ್ನು
ಅಥವಾ ಮಹಾರಾಣಿಯನ್ನು ಅಥವಾ ರಾಜಕುಮಾರಿಯನ್ನು ಅಥವಾ ರಾಜಕುಮಾರನನ್ನು ಕಾವ್ಯದ ವಸ್ತುವನ್ನಾಗಿ ಮಾಡ್ಕೊಳ್ಬಹುದಾಗಿತ್ತು. ಆದ್ರೆ ಅವರು ಆಯ್ಕೆ ಮಾಡ್ಕೊಂಡಿರೋದು ಯಾರು? ಕಸವನ್ನ ಗುಡಿಸುವಂತಹ ಜಲಗಾರನನ್ನ. ಹಾಗೆ ಆ ವಸ್ತುವನ್ನ ತೆಗೆದುಕೊಳ್ಳುವಂಥದ್ದಲ್ಲೂ ಕೂಡ ಕುವೆಂಪುರವರ ಪ್ರತಿಭಟನಾ ನೆಲೆ ಇದೆ. ಏನಿದೆ? ಪ್ರತಿಭಟನಾ ನೆಲೆ ಇದೆ. ಒಂದು ಕ್ವಶನ್ ಬರ್ಕೊಂಬಿಡಿ, ಬರ್ಕೊಳ್ಳಿ, ಆಯ್ತು ಕ್ವಶನ್ ಬರ್ಕೊಳ್ಳಿ. ಕುವೆಂಪು ಅವರ ಈ ಜಲಗಾರನ ಇದರಲ್ಲಿರುವಂತಹ ಪ್ರತಿಭಟನಾ ನೆಲೆ ಏನು ಅಂತಂದ್ರೆ, ಕುವೆಂಪುರವರು ತಮ್ಮ ವಸ್ತುವನ್ನು ಆಯ್ಕೆ ಮಾಡಿಕೊಳ್ಳುವಂತದ್ರಲ್ಲಿ ಪ್ರತಿಭಟನಾ ನೆಲೆ ಇದೆ. ಈಗಾಗಲೇ ಅಷ್ಟಾಯ್ತು ಮಕ್ಕಳ ಖುಷಿಯನ್ನು ಬರ್ಕೊಂಡಿದ್ದೀರಲ್ವಾ? ಓಕೆ, ಬರ್ಕೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಆಮೇಲೆ ಬರ್ಕೊಳ್ಳಿ. ಓಕೆ, ಈ ಕಡೆ ಗಮನಿಸಿ. ಅಂದ್ರೆ ಆ ವಸ್ತುವನ್ನ ಆಯ್ಕೆ ಮಾಡ್ಕೊಳ್ಳುವಂತದ್ರಲ್ಲಿ ನೋಡಿ, ಗೊಬ್ಬರ ಎನ್ನುವಂತ ಒಂದು ವಸ್ತುವನ್ನು ಏನ್ ಆಯ್ಕೆ ಮಾಡ್ಕೊಂತಾರಲ್ಲ, ಹಾಗೇನೆ ಜಲಗಾರನನ್ನ ಅಂದ್ರೆ ಕಸವನ್ನ ಗುಡಿಸುವಂತ ಜಲಗಾರನನ್ನ ವಸ್ತುವನ್ನಾಗಿ ತೆಗೆದುಕೊಳ್ತಾರಲ್ಲ, ಅಲ್ಲೇನೆ ಆ ಪ್ರತಿಭಟನಾ ನೆಲೆ ಇದೆ. ಹಾಗೇನೆ ಈಗಾಗಲೇ ಸಿದ್ಧ ಮಾದರಿಯಾದಂತಹ ದೇವಸ್ಥಾನದ ಒಂದು ಮಾದರಿ ಇದೆಯಲ್ಲ, ಅದನ್ನ ನಿರಾಕರಣೆಯನ್ನ ಮಾಡ್ತಾರೆ. ಉಳುಮೆಯನ್ನು ಮಾಡುವಂತಹ ನೇಗಿಲಿನಲ್ಲೇ ದೇವಸ್ಥಾನವನ್ನು ನೋಡ್ತಾ ಇದ್ದಾರೆ. ಬೆಟ್ಟ ಗುಡ್ಡಗಳಲ್ಲೇನೆ ಅವರು ದೇವರನ್ನ ನೋಡ್ತಾ ಇದ್ದಾರೆ. ಹರಿಯುವಂತ ನೀರೇನಿದೆಯಲ್ಲ ಅದನ್ನೇ ಅವರು ತೀರ್ಥ ಅಂತ ಹೇಳ್ತಾ ಇದ್ದಾರೆ. ಹಕ್ಕಿ ಪಕ್ಷಿಗಳಿಂದ ಹೊರಹೊಮ್ಮುವಂತಹ ನಾದವನ್ನೇ ಘಂಟಾ ನಾದ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೀಗೆ ಅವರ ಕಥೆ, ಕಾದಂಬರಿ ಮತ್ತು ವಸ್ತುವಿನಲ್ಲಿ ಈ ಪ್ರತಿಭಟನಾ ನೆಲೆ ಇದೆ. ಹಾಗೇನೆ ಅಲ್ಲಿ ಇನ್ನೊಂದು ಕ್ವಶನ್ ಕೂಡ ಇದೆ. ಏನು ಅಂತಂದ್ರೆ, ಆ ದೇಗುಲಗಳು ಯಾವುದು ಅಂತ ಅನ್ನುವಂಥದ್ದು, ಆ ದೇಗುಲವಾದನು ಕೂಡ ಆ ರೈತನ ನೇಗಿಲ ಗೆರೆಯೇ ದೇವಾಲಯ, ಅವನ ಕಾಯಕವೇನಿದೆ ಅಲ್ಲಿ ದೇಗುಲವಿದೆ ಅಂತ ನೋಡ್ಬೋದಾಗಿದೆ. ಸರಿ, ಆ ಬ್ರಾಹ್ಮಣರಾದನು ಕೂಡ ಈ ಒಬ್ಬ ಜಲಗಾರ ಈ ರೀತಿಯಲ್ಲಿ ಇದನ್ನು ಮಾಡ್ತಾ ಇದ್ದಾನೆ ಅಂತ ಅಂದಾಗ ಏನ್ ಮಾಡ್ತಾರೆ, ಅವ್ರು ಇದನ್ನ ಬೈಕೊಂಡು ಹೊರಟೋಗ್ಬಿಡ್ತಾರೆ. ಸರಿಯಪ್ಪ, ಆಯ್ತು ಆಯ್ತು ಅಂತ ಅಂದ್ಬಿಟ್ಟು ಅವ್ರನ್ನ ಕಳಿಸ್ಕೊಡ್ತಾನೆ. ಇಷ್ಟೆಲ್ಲ ಆದ ನಂತರದಲ್ಲಿ ಒಬ್ಬ ಯುವಕ ಬರ್ತಾನೆ. ಒಬ್ಬ ಯುವಕ ಬಂದಂತವನು ನೋಡ್ತಾನೆ, ಏನದು ಇವನು ಜಲಗಾರ ಕೆಲಸವನ್ನ ಮಾಡ್ತಾ ಇದ್ದಾನೆ, ಕಸವನ್ನ ಗುಡಿಸ್ತಾ ಇದ್ದಾನೆ, ಇವನೇ ನಿಜವಾದಂತಹ ಶಿವ ಅಂತ ಹೇಳ್ತಾನೆ. ಯಾರು? ಆ ಬಂದಂತಹ ಯುವಕನಾದರೂ ಕೂಡ ಯಾವ ಹೊರಗಡೆಯ ಚಿಂತೆಯೂ ಕೂಡ ಇಲ್ಲ. ತಾನು ಮಾಡ್ತಾ ಇರುವಂತ ಕೆಲಸ ಏನಿದೆಯಲ್ಲ, ಆ ಕೆಲಸದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಅವನು ಕೆಲಸವನ್ನ ಮಾಡ್ತಾ ಇದ್ದಾನೆ. ಕಸವನ್ನ ಗುಡಿಸುವಂತದ್ರಲ್ಲಿ ಅತ್ಯಂತ ಶ್ರದ್ಧೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾನೆ. ಇವನೇ ಈ ಊರಿನ ಶಿವ ಅನ್ನುವಂತ ಮಾತನ್ನ ಯುವಕ ಹೇಳ್ತಾನೆ. ಇಷ್ಟೆಲ್ಲ ಆದ ನಂತರದಲ್ಲಿ ಇಬ್ಬರು ತರುಣರು ಬರ್ತಾರೆ. ಅದೇ ಸಂದರ್ಭದಲ್ಲಿ ಒಬ್ಬ ಭಿಕ್ಷುಕನು ಕೂಡ, ಒಬ್ಬ ಭಿಕ್ಷುಕನು ಕೂಡ ಬರ್ತಾನೆ. ಅವನು, ಅಣ್ಣ ಅಣ್ಣ ಕಣ್ಣನ್ನ ಕಾಣ್ತಾ ಇಲ್ಲ ಅಣ್ಣ, ಯಾರಾದ್ರೂ ಸಹಾಯವನ್ನ ಮಾಡಿ ಅಣ್ಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಬ್ಬರು ತರುಣರು ಬರ್ತಾರೆ. ತರುಣರಾದ್ರೂ ಕೂಡ ಅತ್ಯಂತ ಅತ್ಯಂತ ವೈಚಾರಿಕವಾದಂತ ವಿಚಾರಗಳನ್ನ ಹೇಳ್ತಾರೆ. ನೋಡಪ್ಪ, ಅವರು ವೈಚಾರಿಕವಾಗಿ ಇಷ್ಟೆಲ್ಲ ವಿಚಾರ ಹೇಳ್ತಾರೆ ಅಂತ ಸಂತೋಷ ಪಡೋದಲ್ಲ, ಮುಂದೆ ಏನ್ ಮಾಡ್ತಾರೆ, ಒಬ್ಬ ಹೇಳ್ತಾನೆ, ನೋಡೋ ಆ ಭಿಕ್ಷುಕ ಇದ್ದಾನೆ, ಆ ಭಿಕ್ಷುಕರಿಗೆ ಏನಾದ್ರು ಕೂಡ ದಾನ ಕೊಡ್ಲಿಕ್ಕೆ ಏನಾದ್ರು ಕಾಸು ಐತೆ ನೋಡೋ ಅಂತ ಹೇಳ್ತಾರೆ. ನನ್ನ ಹತ್ರ ಚಿಲ್ಲರೆ ಇಲ್ಲ ಅಂತ ಅಂದ್ಬಿಟ್ಟು ಅವ್ನು ಹೇಳ್ತಾನೆ. ಸರಿ, ಚಿಲ್ಲರೆ ಇಲ್ಲ, ಅದ್ ಹೆಂಗೆ ಅಂತಂದ್ರೆ 4-5 ಜನ ಸ್ನೇಹಿತರೆಲ್ಲ ಹೋಟೆಲ್ಗೆ ಹೋಗ್ತಾರೆ. 4-5 ಜನ ಎಲ್ಲ ಸ್ನೇಹಿತರೆಲ್ಲ ಹೋಟೆಲ್ಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಗೆ ಏನ್ ಬೇಕು ಎಲ್ಲ ತಿಂತಾರೆ. ಅದಾದ್ಮೇಲೆ ಬಿಲ್ ಕೊಡ್ಬೇಕಾದ್ರೆ, ನನ್ನ ಹತ್ರ ಚಿಲ್ಲರೆ ಇಲ್ಲ ಕಣೋ, 500 ರೂಪಾಯಿ ಐತೆ, ನಿಮ್ಮ ಹತ್ರ ಐತೇನೋ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೀನು ಸ್ಕ್ಯಾನರ್ ಆಗ್ಬಿಟ್ಟು ಫೋನ್ ಪೇ ಮಾಡೋ ಅಂತಾರೆ. ನಮ್ ನೆಟ್ವರ್ಕ್ ಇಲ್ಲ ಕಣೋ ಅಂತಾರೆ. ನಾನು ಏನದು ಇದನ್ನ ನೆಟ್ ಕೊಡ್ತೀನಿ, ನೀನು ವೈಫೈ ಆನ್ ಮಾಡ್ಕೊಡು ಅಂತ ಹೇಳ್ತಾರೆ. ಇಲ್ಲ ಕಣೋ, ನನ್ನ ಕರೆನ್ಸಿ ಇದೆಲ್ಲ ಖಾಲಿ ಆಗ್ಬಿಟ್ಟದೆ ಅಂತ ಹೇಳ್ತೀವಿ, ಹೌದಲ್ವಾ? ಹಾಗೆ ನಾವು ಏನಾದ್ರು ಒಂದು ನೆಪ ಹೇಳ್ತೀವಿ, ಯಾರಿಗೆ ಏನಾದ್ರು ಸಹಾಯ ಮಾಡ್ಬೇಕು ಅಂತಾರೆ ಏನಾದ್ರು ಒಂದು ನೆಪ ಹೇಳ್ತೀವಿ. ಹಾಗೇನೆ ಇಲ್ಲೂ ಕೂಡ ಅಷ್ಟೇ, ತರುಣರು ಹೇಳ್ತಾರೆ. ಇನ್ನೊಬ್ಬ ಹೇಳ್ತಾನೆ, ಏನಂತ ಹೇಳ್ತಾನೆ, ನೋಡಪ್ಪ, ಅವ್ನಿಗೇನಾದ್ರೂ ಬನ್ನಿ ಸರ್, ಅವ್ನಿಗೇನಾದ್ರೂ ಅವ್ನು ನಿಜಕ್ಕೂ ಕುರುಡನೋ ಇಲ್ವೋ ಚೆಕ್ ಮಾಡೋ ಅಂತ ಹೇಳ್ತಾನೆ. ಅವನೇನ್ ಮಾಡ್ತಾನೆ, ಅವ್ನ 2 ಕಣ್ಣನ್ನು ಹಿಡಿದ್ಬಿಟ್ಟು, ರೆಪ್ಪೆ ಹಿಡಿದ್ಬಿಟ್ಟು ಕಿತ್ಬಿಟ್ಟು, ಅಯ್ಯೋ ನನ್ ನೀವು ಸಹಾಯ ಮಾಡದೇ ಇದ್ರು ಬೇಡ ಕಣ್ರಪ್ಪ, ದಯವಿಟ್ಟು ನನ್ ಹಿಂಸೆ ಮಾಡ್ಬೇಡಿ, ನನ್ ನೋವಾಗ್ತಾ ಇದೆ, ದಯವಿಟ್ಟು ನನಗೆ ಈ ಕಣ್ಣನ್ನು ಹಿಂಗೆ ನೋವು ಮಾಡ್ಬೇಡಿ ಅಂತ ಹೇಳ್ತಾನೆ. ಆಗ ಅಲ್ಲಿದ್ದಂತಹ ಈ ಜಲಗಾರ ಓಡ್ ಬಂದು, ಅಯ್ಯೋ ದುಷ್ಟರಿರ, ಓಡಿ, ನೀವೇನೋ ಇದನ್ನ ಮಾಡ್ತಾ ಇದ್ದೀರಾ, ನೀವು ಸಹಾಯವನ್ನ ಮಾಡದೇ ಇರೋ ಪರವಾಗಿಲ್ಲ, ಈ ರೀತಿಯಾಗಿ ನೀವು ತೊಂದರೆಯನ್ನ ಕೊಡಬೇಡಿ ಅಂತ ಅನ್ನುವಂತ ಮಾತನ್ನ ಅವನಾದ್ರೂ ಕೂಡ ಹೇಳ್ತಾನೆ. ಹಾಗೆ ಜಲಗಾರ ಹೇಳ್ತಾನೆ, ನೋಡಿ, ನಮ್ಮವರ ಹಾಗೆ ನಟಿಸ್ತಾರಲ್ಲ, ಅವರನ್ನು ನಾವು ಯಾವತ್ತೂ ಕೂಡ ನಂಬಬಾರದು. ಯಾಕೆ ಅಂದ್ರೆ ಅವ್ರು ಈ ರೀತಿಯಲ್ಲಿ ತೊಂದರೆಯನ್ನ ಕೊಡ್ತಾರೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ ನಂತರದಲ್ಲಿ ರೈತ ಬರ್ತಾರೆ. ಎಲ್ಲಿಂದ?
ಊರಿನ ಜಾತ್ರೆಯ ಕೆಲಸವನ್ನೆಲ್ಲ, ಊರಿನ ದೇವಸ್ಥಾನವನ್ನೆಲ್ಲ ಮುಗಿಸ್ಕೊಂಡು ಬರ್ತಾನೆ. ಆಗ ಬಂದಂತವನ್ನ ಕೇಳ್ತಾನೆ, ಏನಪ್ಪ ನೀನ್ ದೇವಸ್ಥಾನದಿಂದ ಏನ್ ತಂದೆ ಅಂತ ಉಂಟ? ಅಯ್ಯೋ ಜಲಗಾರ ಬರ್ಬೇಕಾಗಿತ್ತು ಕಣಯ್ಯ, ನೀನ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಸರಿ ಕಣಪ್ಪ, ನೀನು ಜಾತ್ರೆಯಿಂದ ಏನ್ ತಂದೆ? ಅಯ್ಯೋ ಜಾತ್ರೆಯಲ್ಲಿ ಏನ್ ಜನ ಸೇರಿದ್ರು ಅಂತ್ಯಾ, ಆ ದೇವರಿನ ಉತ್ಸವ ರಥವನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ್ಯಾ, ಅಷ್ಟೇ ಅಲ್ಲ ಎಷ್ಟೆಲ್ಲ ಊಟವನ್ನು ಹಾಕಿದ್ರು ಅಂತ್ಯಾ. ಸರಿಯಪ್ಪ, ನೀನ್ ದೇವಸ್ಥಾನದಿಂದ ಏನ್ ತಂದೆ ಅಂತಾರೆ. ಇನ್ನೇನ್ ತರಕ್ಕಾಗತ್ತೆ, ದೇವ್ರಿಗೆ ಮಂಗಳಾರತಿ ನೈವೇದ್ಯ ಮಾಡಿಸ್ಬಿಟ್ಟು ಹಣ್ಣು ಮತ್ತು ಕಾಯಿ ತಗೊಂಬಂದೆ ಅಂದ್ರೆ, ಯಾಕಪ್ಪ ದೇವ್ರು ತರ್ಲಿಲ್ವಾ ಅಂತಾರೆ. ನಿನ್ಗೆಲ್ಲೋ ತಲೆ ಕೆಟ್ಟೈತೆ, ಹೋಗು ಅಂತ ಅಂದ್ಬಿಟ್ಟು ಅವನೇನ್ ಮಾಡ್ತಾರೆ, ರೈತ ಹೊರಟೋಗ್ಬಿಡ್ತಾನೆ. ಇಷ್ಟೆಲ್ಲ ಆದ ನಂತರದಲ್ಲಿ ಅವನು ತುಂಬಾ ಆಯಾಸವಾಗಿರ್ತಾನೆ. ಬೆಳಗಿಂದ ಸಂಜೆವರೆಗೂ ಕೂಡ ಅವನು ಕಸವನ್ನ ಗುಡಿಸಿರ್ತಾನೆ. ಆ ಕಸವನ್ನ ಗುಡಿಸಿರುವಂತ ಆಯಾಸವಾಗಿರ್ಬೇಕಾದ್ರೆ ಶಿವ ಪ್ರತ್ಯಕ್ಷನಾಗ್ತಾನೆ. ಹೇಗೆ ಶಿವ ಪ್ರತ್ಯಕ್ಷನಾಗ್ತಾನೆ? ನಮ್ಮ ನಿಮ್ಮ ಹಾಗೆ ಸಾಮಾನ್ಯರ ಹಾಗೆ ಪ್ರತ್ಯಕ್ಷನಾಗ್ತಾನೆ. ಆದರೆ ಅವನ ಕಣ್ಣಿನಲ್ಲಿ ಅತ್ಯಂತ ಪ್ರಕಾಶಮಾನವಾದಂತಹ ಹೊಳಪು ಅನ್ನುವಂಥದ್ದು ಇರ್ತದೆ. ಹಾಗೆ ಅತ್ಯಂತ ಅತ್ಯಂತ ಪ್ರಕಾಶಮಾನವಾದಂತಹ ಒಳಪಿದ್ದಂತಹ ಸಂದರ್ಭದಲ್ಲಿ, ಅಲ್ಲ ಎಲ್ಲರೂ ಕೂಡ ನಿನ್ನನ್ನು ಆ ರೀತಿಲಿ ಹೇಳ್ತಾರಲ್ಲ, ಈ ರೀತಿಲಿ ಹೇಳ್ತಾರಲ್ಲ ಅಂತ ಅಂದ್ರೆ ಅವನು ಹೇಳ್ತಾನೆ, ಅಯ್ಯಯ್ಯೋ ಅದಾದ್ರೂ ಕೂಡ ಯಾರೋ ಈ ಪಂಡಿತರೆಲ್ಲರೂ ಕೂಡ ಹೇಳುವಂಥದ್ದು, ಸೋದರನೇ ಶಾಸ್ತ್ರಿಗಳ ಕಂಗಳಿಗೆ ನಾನು ನೋಡಲು ಕುರುಪಿಯಾಗಿದ್ದೆ, ಅದರಿಂದ ಚೆಲುವಂತ ತಂಗದಿರನ್ನು ಒಡೆದೋರು ಎಮಗೆ. ನಾನು ಈ ಪುರೋಹಿತ ಶಾಸ್ತ್ರಿಗಳಿಗೆ ನಾನು ತುಂಬಾ ಕೆಟ್ಟದಾಗ ಕಾಣ್ತಾ ಇದೆ. ಅದಕ್ಕೆ ಅವ್ರೇನ್ ಮಾಡಿದ್ರು, ನನ್ನನ್ನು ಅತ್ಯಂತ ಸುಂದರ ಅಂತ ಮಾಡಿಬಿಟ್ರು. ಅಷ್ಟೇ ಅಲ್ಲ, ನಾನು ತುಂಬಾ ಪಾಪಿಯಾಗಿದ್ದೆ, ಅಂದ್ರೆ ಸರಿಯಾಗಿ ಸ್ನಾನ ಮಾಡಿದೆ. ಸಾಮಾನ್ಯವಾಗಿ ಶಿವ ಅಂತಾರೆ ಸ್ಮಶಾನವಾಸಿದ್ದಾನೆ. ಆ ಎಣವನ್ನ ಸುಟ್ಟಂತಹ ಬೂದಿಯನ್ನ ಮೈ ಮೇಲೆಲ್ಲ ಬಳ್ಕೊಂಡಿರ್ತಾನೆ. ಅವಾಗ ನನ್ನನ್ನು ಏನ್ ಮಾಡಿದ್ರು, ನನ್ನ ತಲೆ ಮೇಲೆ ಗಂಗೆಯನ್ನ ಇಟ್ಬಿಟ್ಟು ಎಲ್ಲ ಸ್ನಾನವನ್ನ ಮಾಡ್ದ ಅಂತ ಹೇಳ್ಬಿಟ್ರು. ಅಷ್ಟೇ ಅಲ್ಲ, ನಾನು ಅಸ್ಪೃಶ್ಯನಾಗಿದ್ದೆ. ಆದ್ದರಿಂದ ನೋಡಿ, ಮುಖ್ಯವಾಗಿ ಇಲ್ಲಿ ಎರಡು ಕಲ್ಚರ್ ಇದೆ. ಒಂದು ವೈದಿಕ ಸಂಸ್ಕೃತಿ, ಇನ್ನೊಂದು ದ್ರಾವಿಡ ಸಂಸ್ಕೃತಿ. ದ್ರಾವಿಡ ಸಂಸ್ಕೃತಿ ಅಂದ್ರೆ ಯಾವುದು? ನಮ್ದೇನಿದೆಯಲ್ಲ ಈ ದಕ್ಷಿಣ ಭಾರತದವ್ರದ್ದು, ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಈ ಭಾಗ ಇದೆಯಲ್ಲ, ನಾವೆಲ್ಲ ದ್ರಾವಿಡ ಸಂಸ್ಕೃತಿಯವರು, ಹೌದಲ್ವಾ? ಇನ್ನೊಂದು ವೈದಿಕ ಸಂಸ್ಕೃತಿ ಅಂತ ಅನ್ನುವಂಥದ್ದು ಉತ್ತರ ಭಾರತೀಯರು. ವೈದಿಕರ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿದ್ರೆ, ದ್ರಾವಿಡ ಸಂಸ್ಕೃತಿಯಲ್ಲಿ ನಮಗೆ ಪ್ರಧಾನವಾಗಿ ಶಿವನೇ ನಮ್ಮ ಪೂಜಕನಾಗಿರುವಂತನು, ಶಿವನನ್ನೇ ನಾವು ಆರಾಧನೆಯನ್ನ ಮಾಡುವಂತವ್ರು. ಬಹುಶಃ ನಮ್ಗೆ ಇತಿಹಾಸದಲ್ಲೆಲ್ಲ ಗೊತ್ತಿರಬೇಕು, ಹರಪ್ಪ ಮತ್ತು ಮಹೇಂಜೋದಾರೋದಲ್ಲಿ ಶಿವನನ್ನ ಪಶುಪತನಾಥ ಅಂತ ಅಂದ್ಬಿಟ್ಟು ಅವ್ರ ಆರಾಧನೆಯನ್ನ ಮಾಡ್ತಾ ಇದ್ದಂಥದ್ದೆಲ್ಲ ನಿಮ್ಗೆ ಬಹುಶಃ ಗೊತ್ತಿರಬೇಕು. ಹಾಗೇನೆ ಇವನು ಶಿವನಾದ್ರೂ ಕೂಡ ಸ್ಮಶಾನದಲ್ಲಿ ವಾಸಿಯಾಗಿರುವಂತವನು. ಆದ್ದರಿಂದ ಇವನ್ ಏನ್ ಮಾಡ್ಬಿಟ್ರು, ಇವನು ಅತ್ಯಂತ ಶಕ್ತಿಶಾಲಿ ಅಂದ್ಬಿಟ್ಟು ಹಣೆಗಣ್ಣನ್ನ ಇಟ್ರಪ್ಪ, ನಾನು ಆ ಶಿವ ಅಲ್ಲ, ನಾನು ನಿಮ್ಮ ಶಿವ ಅಂತ ಅಂದಾಗ ಅವನಿಗೆ ಬಹಳ ಸಂತೋಷ ಆಗುತ್ತೆ. ಬೀದಿ ಗುಡಿಸುವ ಬಡವನ ಎದೆಯಲ್ಲಿ ನಾನಿರುವೆ. ಆಗ ಶಿವ ಹೇಳ್ತಾ ಇದ್ದಾನೆ, ಎಲ್ಲಿದ್ದಾನಪ್ಪ ಶಿವ ಅಂತಂದ್ರೆ, ಬೀದಿಯಲ್ಲಿ ಕಸ ಗುಡಿಸುವಂತವ್ರು ಏನಿದ್ದಾರೆ ಅವರಲ್ಲಿ ನಾನಿದ್ದೇನೆ. ಉಳುತ್ತಿರುವ ಒಕ್ಕಲಿಗನ ಎಳೆಯಲ್ಲಿ ನಾನಿರುವೆ. ಹೊಲದಲ್ಲಿ ಉಳುಮೆ ಕೆಲಸ ಮಾಡ್ತಾ ಇರುವಂತ ರೈತ ಇದ್ದಾನೆಲ್ಲ, ಅಲ್ಲೂ ಕೂಡ ನಾನಿದ್ದೇನೆ. ಎಲ್ಲಿ ಒಲೆಯನೋ ತನ್ನ ಕಾರ್ಯದಲ್ಲಿ ತೊಡಗಿವನೋ ಅಲ್ಲಿ ನಾನು ಅವನ ಪಕ್ಕದೊಡೆ ಇರುವೆ. ಯಾರು ಈ ವಲಯ ಅಂತಾರೆ ಜಾತಿ ಅಂತ ಅಲ್ಲ, ಅಸ್ಪೃಶ್ಯ ಅಂತ ಅಂದ್ಬಿಟ್ಟು ಎಲ್ಲೆಲ್ಲಿ ಈ ಅಸ್ಪೃಶ್ಯರು ಕೆಲಸದಲ್ಲಿ ನಿರತರಾಗಿರ್ತಾರೆ ಅಲ್ಲೆಲ್ಲಾ ಕಡೆಯಲ್ಲಿಯೂ ಕೂಡ ನಾನು ಇರ್ತೇನೆ. ಅಷ್ಟೇ ಅಲ್ಲ, ಕುಂಟರನ್ನು, ಕುರುಡರನ್ನು, ದೀನರನ್ನು, ಅನಾಥರನ್ನು ಕೈ ಹಿಡಿದು ಪರೆಯುತ್ತಿಹೇ. ನನ್ನ ಕೆಲಸ ಏನಪ್ಪಾ ಅಂತಂದ್ರೆ, ಯಾರು ಕುಂಟರಿರ್ತಾರೆ, ಕುರುಡರಿರ್ತಾರೆ, ಅನಾಥರಿರ್ತಾರೆ, ದೀನರಿರ್ತಾರೆ, ದುರ್ಬಲರಿರ್ತಾರೆ, ದಲಿತರಿರ್ತಾರೆ, ಅಂತವರನ್ನ ರಕ್ಷಣೆಯನ್ನ ಮಾಡುವಂಥದ್ದು, ಅವ್ರನ್ನ ಕಾಪಾಡುವಂಥದ್ದು ನನ್ನ ಕೆಲಸ ಅಪ್ಪ, ನಾನು ಶಿವ. ಹಾಗಂತ ಹೇಳ್ಬಿಟ್ಟು ಶಿವ ಏನ್ ಹೇಳ್ತಾನೆ, ನಾನು ಬೇರೆ ಅಲ್ಲ, ನೀನ್ ಬೇರೆ ಇಲ್ಲ ಕಣಪ್ಪ, ನಿನ್ನೊಳಗಡೆ ನಾನಿದ್ದೀನಿ, ನನ್ನೊಳಗಡೆ ನೀನಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಇವರು ಎರಡು ಚರ್ಚೆಯನ್ನ ಮಾಡ್ತಾ ಇರ್ತಾರೆ, ದ್ವೈತ ಮತ್ತು ಅದ್ವೈತ ಅನ್ನುವಂತ ಸಿದ್ಧಾಂತವನ್ನು ಹೇಳ್ತಾರೆ. ದ್ವೈತ ಏನ್ ಹೇಳ್ತದೆ, ನಾನು ಬೇರೆ ಭಗವಂತ ಬೇರೆ ಅಂತ ಹೇಳಿದ್ರೆ, ಅದ್ವೈತ ಏನ್ ಹೇಳ್ತಾರೆ ಅಂದ್ರೆ, ನನ್ನಲ್ಲೇ ಭಗವಂತ ಇದ್ದಾನೆ, ಆಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ, ಹೌದಲ್ವಾ? ಹಾಗಾಗಿ ಆ ಭಗವಂತ ಬೇರೆ ಎಲ್ಲೋ ಇಲ್ಲ, ನಮ್ಮಲ್ಲೇ ಇದ್ದಾನೆ, ನಾನೇ ಭಗವಂತ ಅಂತ ಭಾವಿಸುವಂತದ್ದಿದೆಯಲ್ಲ, ಅದು ಅದ್ವೈತ ಅಂದ್ಬಿಟ್ಟು ಅದನ್ನೇ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾನೆ ಶಿವ ನಾನ್ ಬೇರೆ ಎಲ್ಲೂ ಇಲ್ಲಪ್ಪ, ನಿನ್ನಲ್ಲಿ ಇದ್ದೀನಿ, ನನ್ನಲ್ಲಿ ಇದ್ದೀನಿ ಅಂತ ಅಂದಾಗ, ಆಗ ಆ ಇವನಿಗೆ ಜಲಕಾರನಿಗೆ ಅನ್ಸುತ್ತೆ, ಹೌದು
ಆ ಭಗವಂತ ನನ್ನಲ್ಲೂ ಕೂಡ ಇದ್ದಾನೆ. ಆ ಪರಮಾತ್ಮನ ಅಂಶವಾದಂತ ಜೀವಾತ್ಮ ನನ್ನಲ್ಲೂ ಕೂಡ ಇದೆ. ಆದ್ದರಿಂದ ಜೀವಾತ್ಮವೇ ಪರಮಾತ್ಮವಾಗಿರುವುದರಿಂದ ನಾನು ಕೂಡ ಪರಮಾತ್ಮ, ಅಹಂ ಬ್ರಹ್ಮಾಸ್ಮಿ ಅದನ್ನು ಹೇಳುವಂಥದ್ದು. ನಾನೇ ಬ್ರಹ್ಮ, ನನ್ನಲ್ಲಿಯೇ ಬ್ರಹ್ಮ ಇದ್ದಾನೆ ಎನ್ನುವಂಥದ್ದು ತತ್ವ ಇದೆ. ಆ ತತ್ವವನ್ನ ಕುವೆಂಪು ಅವರು ನೇರವಾಗಿ ಹೇಳದೆ ಅದನ್ನ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಜಲಗಾರನಲ್ಲಿಯೂ ಕೂಡ ಆ ಭಗವಂತ ಇದ್ದಾನೆ ಎನ್ನುವಂತ ಒಂದು ಅಂಶವನ್ನು ಹೇಳ್ತಾ ಇದ್ದಾನೆ. ಜೊತೆಗೆ ಭಗವಂತ ಬೇರೆ ಯಾರೂ ಅಲ್ಲ, ಆ ಭಗವಂತ ಈ ಜಗದ ಜಲಗಾರ. ಕುವೆಂಪು ಹೇಳುವಂತ ಒಂದು ಮಾತು, ಆ ಶಿವ ಅಂದ್ರೆ ಬೇರೆ ಯಾರು ಅಲ್ಲ, ಜಗದ ಜಲಗಾರ. ಇಡೀ ಜಗತ್ತಿನ ಕಸವನ್ನು ಗುಡಿಸುವಂತವನು ಆ ಶಿವನಾಗಿದ್ದಾನೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಹೀಗೆ ಕುವೆಂಪು ಅವರು ಜಲಗಾರ ಅನ್ನುವಂತಹ ಒಂದು ನಾಟಕವನ್ನ ಇಲ್ಲಿ ಹೇಳಿದ್ದಾರೆ. ಆಗ್ಬೋದಾ? ಇದರಲ್ಲಿ ಏನಾದ್ರು ಡೌಟ್ಗಳಿದ್ರೆ ಕೇಳಿ.